ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ನಮಸ್ತೆ ವೀಕ್ಷಕರೇ. ನಾವು ಇವತ್ತು ಮಾತಾಡ್ತಾರಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಪ್ರಥಮ ಚರಣ ನಾವು ಕಾಣುವಂಥದ್ದು ಧನಸ್ಸು ರಾಶಿಯಲ್ಲಿ, 2, 3, 4 ಚರಣಗಳು ಕಾಣುವಂಥದ್ದು ನಾವು ಮಕರ ರಾಶಿಯಲ್ಲಿ. ಸೊ ಉತ್ತರಾಷಾಢ ನಕ್ಷತ್ರ ಮೂಲತಃ ಸೂರ್ಯನ ನಕ್ಷತ್ರ. ಆದರೆ ಫಸ್ಟ್ ಮೊದಲನೇ ಚರಣ ಬಂದು ಧನಸ್ಸು ರಾಶಿಗೆ ಅಧಿಪತಿ ಬಂದು ಗುರು. ಸೊ ಅದೇ ರೀತಿಯಲ್ಲೇ ಮಕರ ರಾಶಿಯಲ್ಲೂ ಅಷ್ಟೇ ಸೇಮ್ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಬಂದು ರವಿಯೇ ಇರುತ್ತೆ, ಸೂರ್ಯನೇ ಇರುತ್ತೆ. ಆದರೆ ಮಕರ ರಾಶಿ ಅಧಿಪತಿ ಬಂದು ಶನೈಶ್ಚರನ್ ಇರ್ತಾನೆ. ಸೊ ಅಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ವಾ? ಏಕೆಂದರೆ ಮನೆಯಲ್ಲಿ ಯಾವಾಗ ಶನಿ ಮತ್ತು ಸೂರ್ಯರು ಒಂದೇ ಮನೇಲಿ ಇರ್ತಾರೆ, ಡೆಫಿನೆಟ್ಲಿ ಕ್ಲಾಶಸ್ ಇರುತ್ತೆ. ಆ್ಯಂಡ್ ಮೂಲತಃ ಉತ್ತರಾಷಾಢ ನಕ್ಷತ್ರದವರು ಅಷ್ಟೇ ಯಾವಾಗಲೂ ತುಂಬ ಕಷ್ಟಪಟ್ಟೆ ಜೀವನ ಮಾಡಿರ್ತಾರೆ. ಈವನ್ ಹುಟ್ಟಿದಾಗಿಂದನೂ ಇಲ್ಲ ತುಂಬ ಬಡತನದಲ್ಲಿರುತ್ತೆ, ಸಮಸ್ಯೆಗಳಿರುತ್ತೆ. ತನ್ನ ತಾಯಿ ಮನೆಯಲ್ಲಿ ಒಂದು ಹೆಣ್ಮಗಳಾಗಿದ್ದರೆ ತಾಯಿ ಮನೇಲಿ ತುಂಬಾ ಬಡತನದ ಸಮಸ್ಯೆಗಳಿರುತ್ತೆ, ದುಡ್ಡಿನ ವಿಚಾರದಲ್ಲಿ ಯಾವಾಗಲೂ ಪ್ರಾಬ್ಲಮ್ಸ್ ಇರುತ್ತೆ. ಈವನ್ ಮದುವೆ ಆಗಿ ಆಯ್ತಪ್ಪ ಗಂಡನ ಮನೆಗೆ ಹೋಗಿ ಆರಾಮಾಗಿರೋಣ ಅಂದರೆ ಅಲ್ಲೂ ಕೂಡ ಒಂದು ಸಮಸ್ಯೆಗಳಿಗೆ ಒಳಗಾಗಿ ಆಗ್ತಿರ್ತೀರ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಅಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಈ ಶನಿ ಮತ್ತು ಸೂರ್ಯ ಯಾವಾಗ ಒಂದೇ ಮನೇಲಿ ಇದ್ದಾಗ ತಂದೆಗೆ ಆಯುಷ್ಯನ ಕಂಟಕ ಬರುತ್ತೆ, ಅವರಿಗೆ ಆಯುಷ್ಯನ ಸಮಸ್ಯೆ ಆಗುತ್ತೆ, ಕಳ್ಕೊಳ್ಳೋವಂಥದ್ದೆಲ್ಲ ನೋಡಿರ್ತೀರ. ಚಿಕ್ಕ ಮಕ್ಕಳಿದ್ದಾಗಲೇ ತಂದೆ ಸಾವಾಗುವಂಥದ್ದು. ಮತ್ತು ಈಗೆಲ್ಲ ಅರ್ಲಿ ಸ್ಟೇಜಸಲ್ಲಿ ಏನು 40 ವರ್ಷಕ್ಕೆ 45 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋವಂಥದ್ದು ನಾವು ಏನು ಗಮನಿಸ್ತಾ ಇದ್ದೀವಿ. ತುಂಬ ಜನ ನೋಡ್ಬೋದಲ್ಲ, ನಿಮ್ಮ ರಿಲೇಷನ್ಸ್ ಗೊತ್ತಿರೋರೆಲ್ಲರೂ ಕೂಡ ಎಷ್ಟು ಬೇಗ ಅದೊಂದು ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ ಆಗ್ತಿದೆ, ಸಾವನ್ನಪ್ತಾ ಇದ್ದಾರೆ. ಇಂಥವೆಲ್ಲ ಸಮಸ್ಯೆಗಳು ಈ ಶನಿ ಮತ್ತು ಸೂರ್ಯ ಒಂದೇ ಮನೆಯಲ್ಲಿ ಇಲ್ಲ ನಿಮ್ಮ ಜಾತಕಗಳಲ್ಲಿ ಇರಬೇಕು, ಇಲ್ಲ ನಿಮ್ಮ ಮಕ್ಕಳ ಜಾತಕಗಳಲ್ಲಿ ಇದ್ದಾಗಲೂ ಕೂಡ ತಂದೆಗೆ ಕಂಟಕ ಬರುತ್ತೆ, ತಂದೆಯ ಆಯುಷ್ಯಗೆ ಬರುತ್ತೆ. ಎಷ್ಟೋ ಸಲ ಇದು 7.5 ಪ್ರಾರಂಭ ಆದಾಗಿರುತ್ತೆ, ಇಲ್ಲ ಶನಿ ಮಹಾದಶ ಪ್ರಾರಂಭವಾದಾಗಿರುತ್ತೆ. ಚೆಕ್ ಮಾಡಿಸಿ ದಯವಿಟ್ಟು ನಿಮ್ಮ ಮಕ್ಕಳ ಜಾತಕ. ರೀಸೆಂಟಾಗಿ ಯಾರೋ ಪಾಪ US ಅಲ್ಲಿ ಇದ್ದವ್ರು ಇದೇ ರೀತಿಯಲ್ಲೇ ಆಗಿದೆ. ಅವ್ರಿಗೆ ವಿಚಾರನೇ ಗೊತ್ತಿರಲಿಲ್ಲ, ಅವ್ರನ್ನಂತ ಜಾತಕ ಚೆಕ್ ಮಾಡಿಸೇ ಇರಲಿಲ್ಲ. ಬಟ್ ಸಾವನ್ನಪ್ಪದ ಆದ ಮೇಲೆ ಈ ಥರ ಯಾರೋ ಹೇಳಿದಾಗ ಇವರು ಮೇಡಮ್ ಚೆನ್ನಾಗಿ ನೋಡ್ತಾರೆ ಚೆಕ್ ಮಾಡಿಸಿ ಅಂತ ಹೇಳಿದಾಗ ಅವರು ಚೆಕ್ ಮಾಡಿಸಿದಾಗ ನಾನು ಹೇಳಿದೆ ಚಿಕ್ಕ ಮಗಳ ಜಾತಕದಲ್ಲಿ ಆ ರೀತಿ ಸಮಸ್ಯೆ ಇತ್ತು. ಮಗಳಿಗೆ ಶನಿ ಮಹಾದಶ ಪ್ರಾರಂಭ ಆಯಿತು. ಮಗಳ ಜಾತಕದಲ್ಲಿ ಜಸ್ಟ್ 42 ವರ್ಷ ಆಗಿತ್ತಷ್ಟೇ. ಆ ಥರ ತುಂಬ ಒಳ್ಳೆ ಹೆಸರು ಇದ್ದವರು, US ಅಲ್ಲಿ ಸೆಟ್ಲ್ ಆಗಿದ್ದವರು, ಅವರು ಅಮೆರಿಕಾದಲ್ಲಿ ಅಂದರೆ ಕಂಪ್ಲೀಟ್ಲಿ ಸೆಟ್ಲ್ ಆಗಿದ್ರು, ಮಕ್ಕಳೆಲ್ಲ ಅಲ್ಲೇ ಓದ್ತಾ ಇದ್ರು. ಬಟ್ ಈಗ ಅವರು ಸಂಪೂರ್ಣವಾಗಿ ಕಳ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ಆಕೆ ಗೊತ್ತಾಗ್ತಾನೆ ಇರಲಿಲ್ಲ. ಏನು ವಾಪಸ್ ಬರಬೇಕಾ ಇಂಡಿಯಾಗೆ, ಮಕ್ಕಳೆಲ್ಲ ಅಲ್ಲಿ ಓದ್ತಾ ಇದ್ದಾರೆ, ಕೆಲಸಕ್ಕೆ ಏನಾಗಿತ್ತು, ಏನು ಜೀವನ ಮಾಡಬೇಕಾದ್ರೆ. ನೀವು ಇಂಡಿಯಾದಲ್ಲಿದ್ದರೆ ನಿಮ್ಮ ಸ್ವಂತ ಊರಲ್ಲಿ ಸ್ವಂತ ಮನೇಲಿದ್ದಾಗ ಒಂಥರ ಅದು ಒಂದು ರೀತಿಯಲ್ಲಿ ನಿಮ್ಗೇನೋ ಒಂದು ಧೈರ್ಯ ಇರುತ್ತೆ, ಅಟ್ಲೀಸ್ಟ್ ಮನೇಲಿ ಯಾರು ಇರ್ತಾರೆ ನಿಮ್ಮನ್ನು ನೋಡ್ಕೊಳ್ತಾರೆ. ಬಟ್ ದೂರ ಎಲ್ಲ ಹೋದಾಗ ಈ ರೀತಿಯಾದ ಸಮಸ್ಯೆಗಳಾದಾಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ? ಪಾಪ ಅದೇ ರೀತಿಯಾದ ಸಮಸ್ಯೆ ಆಗಿತ್ತು. ಸ್ವಲ್ಪ ವರ್ಷ ಓದಿಸಿ ಆಕೆಗೆ ಕೆಲಸಕ್ಕೆ ಹೋಗೋದಕ್ಕೆ ಸಜೆಸ್ಟ್ ಮಾಡಿ ಅವ್ರನ್ನ ಓದಿಸಿ ಒಂದಷ್ಟು ವರ್ಷ ಆದಮೇಲೆ ಇಂಡಿಯಾಗೆ ವಾಪಸ್ ಬನ್ನಿ ಅಂತ ತಿಳಿಸ್ಕೊಟ್ಮೇಲೆ ಅವ್ರಿಗೊಂದು ರೀತಿಯ ಸಮಾಧಾನ ಆಯಿತು. ಮತ್ತು ಯಾಕೆ ಈ ಥರ ಆಯಿತು, ಎಷ್ಟೋ ಜನಕ್ಕೆ ಪ್ರಶ್ನೆ ಬರುತ್ತೆ, ಯಾಕೆ ಕಳ್ಕೊಂಡೆ ನಾನು, ಯಾಕೆ ನಮ್ಮ ಮನೆಯವರು ಈ ಥರ ಸಡನ್ನಾಗಿ ಚೆನ್ನಾಗಿದ್ದವರು, ಒಳ್ಳೆ ಆರೋಗ್ಯದಲ್ಲಿದ್ದವರು, ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ದವರು ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಶನಿ ಮತ್ತು ಶನೈಶ್ಚರ ಸೂರ್ಯ ನೀವೆಲ್ಲ ನೋಡಿರ್ತೀರ. ಎಷ್ಟೊಂದು ಜನ ಶನೈಶ್ಚರ ಸೀರಿಯಲ್ಸ್ ಎಲ್ಲ ನೋಡಿರ್ತೀರ, ಹೇಗೆ ತಂದೆ ಮಗನಿಗೆ ಆಗದೆ ಇರೋವಂಥದ್ದು ಅಂಥೇಳಿ. ಇಲ್ಲಿ ಮಗನಿಗೆ ಅಂದರೆ ಶನೈಶ್ಚರನಿಗೆ ತಂದೆಯ ಮೇಲೆ ತುಂಬ ಒಳ್ಳೆ ಅಭಿಮಾನ, ತಂದೆ ಅನ್ನೋವಂಥದ್ದು. ಬಟ್ ಅವ್ರು ಮಾಡ್ತಿರೋ ಕೃತ್ಯಗಳನ್ನ ನೋಡಿದ್ರೆ ಅವ್ರಿಗೆ ಮನಸ್ಸೇ ಬರ್ತಿರ್ಲಿಲ್ಲ, ತಂದೆ ಅನ್ನೋವಂಥ ರೆಸ್ಪೆಕ್ಟ್ ಕೊಡೋಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಸಮಸ್ಯೆ ಸೂರ್ಯನಿಂದಂದರೆ ಶನೈಶ್ಚರನ ಒಪ್ಕೊಂಡೇ ಇಲ್ಲ ಮಗ ಅಂತ ಹೇಳಿ. ಸೊ ಹಾಗಾಗಿ ತಂದೆ ಮಗನಿಗೆ ಎಷ್ಟೋ ಮನೆಗಳಲ್ಲಿರುತ್ತೆ ತಂದೆ ಮಗನಿಗೆ ಆಗಲ್ಲ ಅನ್ನೋಂಥದ್ದು. ಅವ್ರ ಜಾತಕಗಳೆಲ್ಲ ಖಂಡಿತ ಶನಿ ಮತ್ತು ಸೂರ್ಯರ ಸಮಸ್ಯೆಗಳು ಬಂದೇ ಬರುತ್ತೆ. ಯಾವಾಗ ಜಾಸ್ತಿ ಕಾಣಿಸ್ಕೊಳುತ್ತೆ ಈ ಸಾಡೆಗಳು ಬಂದಾಗ, ಇಲ್ಲಾಂದರೆ ಈ ಶನಿ ಮಹಾದಶೆ ಬಂದಾಗ. ಕೆಲವು ಅಕ್ಷರಗಳಲ್ಲಿ ಹೇಳ್ತೀನಿ ನಾನು ನಿಮಗೆ. ಉತ್ತರಾಷಾಢ ನಕ್ಷತ್ರದ ಅಕ್ಷರಗಳು ಪ್ರಥಮ ಚರಣಕ್ಕೆ ಅಂತಂದರೆ ಬೇ ಅಂತ ಬರುತ್ತೆ. 2ನೇ ಚರಣ ಅಂದರೆ ಮಕರ ರಾಶಿಗೆ ಬೋ, ಜ, ಜಿ ಈ ಲೆಟರ್ಸಲ್ಲೇ ಅವ್ರಿಗೆ ಹೆಸರುಗಳನ್ನ ಇಡಬೇಕು. ನೀವು ಯಾವ್ದಾದ್ರು ಬೇರೆ ಲೆಟರ್ಸ್ನ ಇಟ್ಟಿದ್ದೀರಾ, ಆಲ್ರೆಡಿ ಸಮಸ್ಯೆಗಳಾಗಿದೆ ಅಂತಂದರೆ ಖಂಡಿತ ಅದಕ್ಕೆ ಕಾರಣ ಇರುತ್ತೆ, ಚೇಂಜ್ ಮಾಡ್ಕೊಳ್ಳಿ. ಹೊಸದಾಗಿ ಹುಟ್ಟಿದಂಥ ಮಕ್ಕಳಿಗಂತೂ ಡೆಫಿನೆಟ್ಲಿ ಅವರ ಜಾತಕಾನುಸಾರ ಯಾವ ಹೆಸರಿಟ್ಟರೆ ಅವ್ರ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ, ಅದ್ರ ಪ್ರಕಾರ ಹೇಳಿ. ಯೂಶ್ವಲಿ ಉತ್ತರಾಷಾಢ ನಕ್ಷತ್ರದವರು ತುಂಬ ಸಿಂಪಲ್ ಜಾಬ್ನ ಇಷ್ಟಪಡ್ತಾರೆ, ಅಂತ ಕಾಂಪ್ಲಿಕೇಟೆಡ್ ಇಲ್ಲ. ಒಂದು ಟೀಚರಾಗಿ ಸಿಕ್ಕಿದ್ರು ಸರಿನೇ, ಲೆಕ್ಚರರಾಗಿ ಸಿಕ್ಕಿದ್ರು, ಬಟ್ ತುಂಬ ಹಾರ್ಡ್ ವರ್ಕಿಂಗ್ ಇರುತ್ತೆ. ಅವ್ರು ಯಾವುದೇ ಕೆಲಸ ಮಾಡ್ತಿರಲಿ, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಯಾವಾಗಲೂ ಹಾರ್ಡ್ ವರ್ಕಿಂಗ್ ಜಾಬ್ ಇರುತ್ತೆ. ಅವ್ರ ಪ್ರೊಫೈಲೇ ಹಾಗೆ, ಯಾವಾಗ್ಲೂ ಹಾರ್ಡ್ ವರ್ಕಿಂಗಲ್ಲೇ ಇರ್ತಾರೆ. ಬಟ್ ದೇ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಯಾವುದೇ ರೀತಿ ಮನಸ್ಸಲ್ಲೊಂದು ಹೊರಗಡೆ ಒಂದು ಅನ್ನೋಂಥದ್ದೇ ಇರೋದಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಯಾಕಂದರೆ ನೀವು ಹುಟ್ಟಿರೋಂಥವ್ರು ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ನಿಮ್ಗೆ ಅಪ್ಲಿಕಬಲ್ ಆಗಿರುತ್ತೆ. ಸೊ ಈ ಒಂದು 2026 ನಾವು ಕಾಣುವಂಥದ್ದು ಮೇನ್ ಸಮಸ್ಯೆ ನಾವು ನೋಡ್ತಾ ಇರೋಂಥದ್ದು ಜಾಬ್ ಸಮಸ್ಯೆನೇ. ಸೊ ನಿಮಗೆ ಬದಲಾವಣೆ ಆಗುವಂಥದ್ದು, ಅಥವಾ ನೀವು ಇರೋವಂಥ ಜಾಬಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಏನೋ ಒಂಥರ ನಾನು ಚೇಂಜ್ ಮಾಡೋಣಪ್ಪ, ಕೆಲಸ ಬದಲಾವಣೆ ಮಾಡೋಣ ಅನ್ನೋವಂಥದ್ದು ನಿಮಗೆ ಕಾಡ್ತಾನೇ ಇರುತ್ತೆ. ನಿಮ್ಗೆ ಆ ಪ್ರಶ್ನೆ
ಯೋಚನೆ ಬರ್ತಾನೆ ಇರುತ್ತೆ. ಚೇಂಜ್ ಮಾಡೋದಾ ಬೇಡವಾ ಮ್ಯಾಮ್? ಎಸ್, ಯು ಕ್ಯಾನ್ ಡೆಫಿನೆಟ್ಲಿ. ಬಟ್ ಮೇನ್ ಈ ಒಂದು 2-3 ತಿಂಗಳು ನೀವು ಸ್ವಲ್ಪ 2026 ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಸೆಪ್ಟೆಂಬರ್ 1, ಜೂನ್ 2 ಮತ್ತು ಈ ಕಡೆ ಬಂದರೆ ಮಾರ್ಚ್. ಅಂದರೆ ಮಾರ್ಚ್, ಜೂನ್ ಮತ್ತು ಸೆಪ್ಟೆಂಬರ್ ಮಂತಲ್ಲಿ ಯಾವುದೇ ರೀತಿಯಾದ ಮೇನ್ ಡಿಸಿಷನ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಏನೋ ಒಂದು ಹೊಸ ಜಾಗ ಖರೀದಿ ಮಾಡೋವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಅಥವಾ ನೀವು ಬದಲಾವಣೆ ಮಾಡ್ತಿದ್ದೀರಾ, ಒಂದು ಬಾಡಿಗೆ ಮನೆ ಚೇಂಜ್ ಮಾಡ್ತಿದ್ದೀರಾ, ಆ ತಿಂಗಳುಗಳು ಬಿಟ್ಟು ಮಿಕ್ಕ ತಿಂಗಳುಗಳಲ್ಲೆಲ್ಲನೂ ಕೂಡ ನೀವು ಖಂಡಿತ ಮಾಡಬಹುದು. ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟ್ ನಾನು ಸಜೆಸ್ಟ್ ಮಾಡ್ತೀನಿ. ಇದು ರವಿಯ ಒಂದು ನಕ್ಷತ್ರವಾಗಿರುವಂಥದ್ದು. ನಕ್ಷತ್ರ ಏನು ಸಮಸ್ಯೆ ಅಲ್ಲ, ಸೂಪರ್. ಬಟ್ ಇರುವಂತಹ ಮನೆ ಮಕರ ರಾಶಿ. ಸೊ ಮಕರ ರಾಶಿ ಅಧಿಪತಿ ಶನೈಶ್ಚರ. ಸೊ ಸಮಸ್ಯೆಗಳು, ಸ್ಲೋನೆಸ್ಸು, ಪ್ರೊಕ್ಯಾಸ್ಟಿನೇಷನ್ನು, ಏನು ಕೆಲಸ ಮಾಡಿದ್ರು ಮೇಡಮ್ ಇಲ್ಲಿ ನಿಮ್ಮ ಸಮಸ್ಯೆ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಪ್ರಾರಂಭ ಮಾಡ್ತೀರಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಮಸ್ಯೆ ಆಗಲ್ಲ. ಬಟ್ ನೀವು ಕಂಟಿನ್ಯೂ ಮಾಡುವಾಗ ಮಿಡ್ಡಲ್ಲಿ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ದುಡ್ಡು ನಿಮಗೆ ಶಾರ್ಟೇಜ್ ಆಗುವಂಥದ್ದು, ಅಥವಾ ನಿಮ್ಮ ಜೊತೆಲಿ ಕೆಲಸ ಮಾಡ್ತಿರೋಂಥವ್ರು ದೂರ ಆಗಿಬಿಡುವಂಥದ್ದು, ಈ ರೀತಿಯಾದ ನೀವು ಅದನ್ನು ಹೆದರ್ಕೊಳ್ಬೇಕು ಅಂತಲ್ಲ, ಬಟ್ ಏನಿದೆಯೋ ನೀವು ಅದಕ್ಕೆ ಪ್ರಿಪೇರ್ ಆಗಬಹುದು, ಅಥವಾ ಏನು ಪರಿಹಾರಗಳು ಮಾಡಬೇಕು ಅಂತ ನೀವು ಅದಕ್ಕೆ ರೆಡಿ ಆಗ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. 2026 ಈ ಒಂದು ಮುಂಬರುವಂಥ ಹೊಸ ಕ್ಯಾಲೆಂಡರ್ ವರ್ಷದ ಬದಲಾವಣೆ ಏನೆಲ್ಲ ಆಗುತ್ತೆ ಉತ್ತರಾಷಾಢ ನಕ್ಷತ್ರದವರಿಗೆ ಮೂಲತಃ ಓಕೆ. ಯಾಕೆಂದರೆ ಬೇಸಿಕಲಿ ನೀವು ತುಂಬ ಸಾಫ್ಟ್ ನೇಚರ್ಡ್ ಇರ್ತೀರಾ, ತುಂಬಾ ವೆಲ್ ಬಿಹೇವ್ಡ್ ಇರ್ತೀರಾ, ಪ್ರತಿಯೊಂದರಲ್ಲೂ ತುಂಬ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೋ. ಯಾಕಂದರೆ ಕಷ್ಟದಲ್ಲಿ ಬಂದಿರೋ ಜೀವನದಾಗ ನೀವು ಹೆಚ್ಚೆಚ್ಚಾಗಿ ಸ್ಪೆಂಡ್ ಮಾಡಲಿಕ್ಕೂ ಇಷ್ಟಪಡೋದಿಲ್ಲ. ಅನ್ವಾಂಟೆಡ್ ಥಿಂಗ್ಸ್ಗೆ ನೀವು ಖರ್ಚು ಮಾಡೋದಿಲ್ಲ. ಅನ್ವಾಂಟೆಡ್ ಅವಶ್ಯಕತೆ ಇಲ್ಲ ಅಂತಂದ್ರೆ ನೀವು ಅದಕ್ಕೆ ಕೈ ಹಾಕೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ತುಂಬಾ ಹೋಮ್ಲಿ, ಪ್ರತಿಯೊಂದು ಹೆಣ್ಮಕ್ಳಾಗಿದ್ರೆ ಅಂತೂ ತುಂಬ ಹೋಮ್ಲಿ, ಫ್ಯಾಮಿಲಿ ಮೆಂಬರ್ಸ್ ಮೇಲೆಲ್ಲ ತುಂಬಾ ಅಭಿಮಾನ ಇರುತ್ತೆ. ಹೇಗೆ ನೋಡ್ಕೊಳ್ಬೇಕು, ಯಾವ ರೀತಿ ಅವ್ರಿಗೆಲ್ಲ ಸಹಕರಿಸಬೇಕು ಅನ್ನೋಂಥದ್ದು ತುಂಬಾ ವೆಲ್ ಪ್ಲ್ಯಾನ್ಡ್ ಇರ್ತೀರಾ. ಬಟ್ ಈ ದುಡ್ಡಿನ ಸಮಸ್ಯೆ ಅಂತೂ ನಿಮಗೆ ತುಂಬ ಕಾಡುತ್ತೆ. ಅವಾಯ್ಡ್ ಮಾಡಲಿಕ್ಕೆ ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ನ ಇದನ್ನು ಧರಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸುಮಾರು ಜನಕ್ಕೆ ಅಡ್ವೈಸ್ ಮಾಡಿರೋಂಥವ್ರು ಎಲ್ಲರೂ ಕೂಡ ರಿಸಲ್ಟ್ಸ್ನ ನೋಡಿದ್ದಾರೆ, ಪಾಸಿಟಿವ್ ಥಿಂಗ್ಸ್ನ ಅವರು ಅಬ್ಸರ್ವ್ ಮಾಡಿದ್ದಾರೆ, ಲೈಫಲ್ಲಿ ಚೆನ್ನಾಗಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಿಮಗೂ ಕೂಡ ಒಳ್ಳೆಯದಾಗಲಿ. ಎರಡನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಂತ್ರನ ತಿಳಿಸ್ಕೊಡ್ತಾರಂಥದ್ದು ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಸೂರ್ಯನ ಆರಾಧನೆ, ಸೂರ್ಯನ ಒಂದು ರಕ್ಷಣೆ ತುಂಬ ಇಂಪಾರ್ಟೆಂಟು. ಸೂರ್ಯ ನಮಸ್ಕಾರ ಮಾಡುವಂಥದ್ದು ಮತ್ತು ಈ ಮಂತ್ರವನ್ನು ಪ್ರತಿದಿನ ಮಿನಿಮಮ್ ಅಟ್ಲೀಸ್ಟು 108 ಸಲ ಹೇಳುವಂಥದ್ದು ಮಾಡ್ತಾ ಬನ್ನಿ. ತುಂಬ ವ್ಯತ್ಯಾಸ ಆಗುತ್ತೆ. ನೀವೇನೆಲ್ಲ ಇಷ್ಟಾರ್ಥಗಳು ಅಂದ್ಕೊಳ್ತಿರ್ತೀರಾ, ನನಗೆ ಈ ಥರ ಆಗಬೇಕು, ಈ ರೀತಿ ಇದೆ ಅಂತೆಲ್ಲ ಹೇಳಿ ಪ್ರತಿಯೊಂದು ಕೂಡ ನಿಮಗೆ ಇಷ್ಟಾರ್ಥಗಳೆಲ್ಲ ಪೂರೈಸುತ್ತೆ. ನಾನು ಸಹ 2026 ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.